Hi children, welcome back to JDVS online class. Class first standard subject science. Today topic 1.3 personal cleanliness. The lesson name our body. Subtopic 1.3 personal cleanliness. This topic already I told in the previous class childrens. ನಾನು ಆಗಲೇ ಇದನ್ನು ನಿಮಗೆ ಟೀಚ್ ಮಾಡಿದ್ದೀನಿ, ಬಟ್ ಈಗ ಅದನ್ನು ಲೈಟಾಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? In the previous class, we have studied about the topic 1.2 similarities and differences. Childrens, ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ನ ತಿಳ್ಕೊಂಡಿದ್ವಿ. ಬಟ್ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿ ನ್ಯೂ ಟಾಪಿಕ್ 1.3. ದ ಲೆಸನ್ ನೇಮ್ ಅವರ್ ಬಾಡಿ, ಸಬ್ ಟಾಪಿಕ್ 1.3 ಪರ್ಸನಲ್ ಕ್ಲೀನ್ಲಿನೆಸ್. ಪರ್ಸನಲ್ ಕ್ಲೀನ್ಲಿನೆಸ್ ನಮ್ಮ ಹೆಲ್ತ್ ನಾವು ಕಾಪಾಡ್ಕೊಳ್ಳೋಕ್ಕೆ ಯಾವ ರೀತಿ ಕ್ಲೀನಾಗಿರಬೇಕು ಅನ್ನೋದನ್ನ ಈ ಲೆಸನ್ ನಮಗೆ ಹೇಳುತ್ತೆ. ಓಕೆ, ಪರ್ಸನಲ್ ಕ್ಲೀನ್ಲಿನೆಸ್. ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಯು ಈಸ್ ದಟ್ ಯು ಆರ್ ಯು. ಯು ವರ್ ಎ ಬೇಬಿ ಆ್ಯಂಡ್ ಯು ಗ್ರೀವ್. ನೌ ಯು ಆರ್ ಎ ಚೈಲ್ಡ್ ಆ್ಯಂಡ್ ಯು ನೋ. The important thing is to be healthy as you grow. Okay na? The important to us our health. ಓಕೆ, ನಮ್ಮ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್. ಆ ಹೆಲ್ತ್ ಚೆನ್ನಾಗಿದ್ದರೆ ನಾವು ದಿನನಿತ್ಯ ಬೆಳೀತಾ ಇರ್ತೀವಿ. ಸೊ ಅದಕ್ಕೆ ನಾವು ಪರ್ಸನಲಾಗಿ ನಾವು ಕ್ಲೀನ್ಲೆಸ್, ನಾವೇ ಸ್ವತಃ ಯಾವ ರೀತಿ ಕ್ಲೀನಾಗಿರಬೇಕು ಅನ್ನೋದನ್ನ ಈ ಲೆಸನ್ ನಮಗೆ ಹೇಳ್ಕೊಡ್ತೀವಿ. ಸೊ our important thing to you is a children's, when you have born baby, ನೀವು ಯಾವಾಗ ಹುಡ್ತಿರೋ ಅದನ್ನು ನಾವು ಬೇಬಿ ಅಂತೇಳಿ ಕರಿತೀವಿ, ಮೀನ್ಸ್ ಮಗು. ನೆಕ್ಸ್ಟ್ ಡೇ ಬೈ ಡೇ ಯು ಗ್ರೋ. ವೆನ್ ಕಾಲ್ಡ್ ಅವಾಗ ಏನಂತ ಕರಿತೀವಿ? ಚೈಲ್ಡ್. ನೆಕ್ಸ್ಟ್ ಬಾಯ್ ಆರ್ ಗರ್ಲ್. ನೆಕ್ಸ್ಟ್ ಯಂಗ್ ಮ್ಯಾನ್, ಯಂಗ್ ವುಮನ್. ನೆಕ್ಸ್ಟ್ ಓಲ್ಡ್ ಮ್ಯಾನ್. ಸೊ ಆಲ್ ಲಿವಿಂಗ್ ಥಿಂಗ್ಸ್ grow. All living things can grow day by day and turn into a change. Okay, so the important thing about you that you are you. ಬಟ್ ನಿಮಗೆ ಏನು ಇಂಪಾರ್ಟೆಂಟ್ ಅನ್ನೋದೊಂದು ಬೆಳವಣಿಗೆ. ಯು ವರ್ ಎ ಬೇಬಿ ಆ್ಯಂಡ್ ಯು ಗ್ರೀವ್. ಫಸ್ಟ್ ಬೇಬಿ ಆಗಿರ್ತೀರಾ, ನೆಕ್ಸ್ಟು ಗ್ರೋ, ಡೇ ಬೈ ಡೇ ಚೇಂಜಸ್ ಆಗ್ತಾ ಹೋಗ್ತೀರಾ. ಓಕೆ, ನೌ ಯು ಆರ್ ಎ ಚೈಲ್ಡ್ ಆ್ಯಂಡ್ ಯು ನೋ. ಈಗ ನೀವು ಮಗು, ಅದು ನಿಮಗೆ ಗೊತ್ತಾ? ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಬಿ ಹೆಲ್ದಿ ಆ್ಯಸ್ ಯು ಗ್ರೋ. ನಮ್ಮ ಹೆಲ್ತು ನಮಗೆ ಇಂಪಾರ್ಟೆಂಟು. ಸೊ ಅವರ್ ಹೆಲ್ತ್ ಇಂಪಾರ್ಟೆಂಟು ಅಸ್. ಓಕೆ, ಆ್ಯಂಡ್ ಹೌ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್ ಆ್ಯಂಡ್ ಕ್ಲೀನ್ಲಿನೆಸ್. ನಾವು ಹೇಗೆ ನಮ್ಮ ಹೆಲ್ತ್ನ ಕಾಪಾಡ್ಕೋಬೇಕು ಮತ್ತು ಆ ಕಾಪಾಡ್ಕೊಳ್ಳಿಕ್ಕೆ ಯಾವ ರೀತಿ ಕ್ಲೀನ್ನೆಸ್ನ ಮೇಂಟೈನ್ ಮಾಡಬೇಕು. ಓಕೆನಾ? You see children, a clean body is a healthy body. Get up early in the morning. When was get you children? You are when time you get up in the early morning. ನೀವು ಎಷ್ಟೊತ್ತಿಗೆ ಅಥವಾ ಯಾವ ಟೈಮ್ಗೆ ಮಾರ್ನಿಂಗ್ ಎದ್ದೊಳ್ತೀರಾ? ಸೊ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಯು ಶುಡ್ ಗೆಟ್ ಅಪ್ ಇನ್ ದ 6 o'clock. ಸೊ ಅರ್ಲಿ ಇನ್ ದ ಮಾರ್ನಿಂಗ್. ಆ್ಯಂಡ್ ಬ್ರಷ್ ಯುವರ್ ಟೀತ್ ವೆಲ್ ಆ್ಯಂಡ್ ವಾಶ್ ಯುವರ್ ಫೇಸ್. ಬ್ರಷ್ ಯುವರ್ ಟೀತ್ ಟ್ವೈಸ್ ಎ ಡೇ. ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬ್ರಷ್ ಯುವರ್ ಟೀತ್ ವೆಲ್ ಆ್ಯಂಡ್ ವಾಶ್ ಯುವರ್ ಫೇಸ್. ಆಫ್ಟರ್ ಗೆಟ್ ಆನ್ ದ ಬೆಡ್, ನೀವು ಬೆಡ್ಡಿಂದ ಎದ್ದ ಮೇಲೆ ಏನು ಮಾಡಬೇಕು? ಸೊ ಬೇಸಿಕ್ ಫಸ್ಟ್ ಬ್ರಷ್ ಮಾಡಬೇಕು. ಬ್ರಷ್ ಯುವರ್ ಟೀತ್ ವೆಲ್, ಚೆನ್ನಾಗಿ ಬ್ರಷ್ ಮಾಡಬೇಕು. ವಾಶ್ ಯುವರ್ ಫೇಸ್ ಆ್ಯಂಡ್ ವಾಶ್ ಯುವರ್ ಫೇಸ್ ಕ್ಲೀನ್ಲಿ. ಓಕೆ, ಐ ಶೋ ಸಮ್ ಪಿಕ್ಚರ್ ಚಿಲ್ಡ್ರನ್ಸ್. ಫಸ್ಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಅರ್ಲಿ ಇನ್ ದ ಮಾರ್ನಿಂಗ್ ಮೀನ್ಸ್ ಬೇಗ, ಮೀನ್ಸ್ 6 o'clock, 6:30. ಓಕೆ, ಆ ಟೈಮಿಗೆ ನೀವು ಎದ್ದೊಳ್ಬೇಕು.
Brush your teeth well and wash your face. Can you see this picture, children? Look at this picture. What's she doing? She is brushing her teeth. ಇಲ್ಲಿರುವಂತಹ ಗರ್ಲ್ ಏನು ಮಾಡ್ತಿದ್ದಾಳೆ? ಅವಳು ತನ್ನ ಹಲ್ಲುಗಳನ್ನು ಬ್ರಷ್ ಮಾಡ್ತಿದ್ದಾಳೆ. ಓಕೆ, ಸೊ ಶಿ ಯೂಸ್ paste and brush, toothpaste and toothbrush. You know in the previous class, children, so brush our teeth twice a day. How many times brush our teeth? Twice a day, after getting bed and before going to bed. After going to bed ಅಂದರೆ ಬಿಫೋರ್ ಗೋಯಿಂಗ್ ಟು ಬೆಡ್. ನಾವು ನೈಟ್ ಮಲಗೋಕ್ಕಿಂತ ಮುಂಚೆ ಒಂದು ಸಲ ಬ್ರಷ್ ಮಾಡಬೇಕು. ನೆಕ್ಸ್ಟ್ ಬೆಳಗ್ಗೆ ಎದ್ದ ನಂತರ ಒಂದು ಸಲ ಬ್ರಷ್ ಮಾಡಬೇಕು. ಯು ಶುಡ್ ಬ್ರಷ್ ಅವರ್ ಟೀತ್ ಟ್ವೈಸ್ ಎ ಡೇ, ಮೀನ್ಸ್ 2 ಟೈಮ್. ಓಕೆ, ಹೌ ಮೆನಿ ಟೈಮ್ಸ್? 2 ಟೈಮ್ಸ್. ನೆಕ್ಸ್ಟ್, ಬ್ರಷ್ ಯುವರ್ ಟೀತ್ ವೆಲ್ ಆ್ಯಂಡ್ ವಾಶ್ ಯುವರ್ ಫೇಸ್. ಫಸ್ಟ್ you should brush your teeth. Next, wash your face. Okay, use soap and clean water. Next, what next? Go to the toilet. Go to the toilet. So first you do, children's, after getting bed, go to the toilet. Must and should every day, and morning time you go to toilet. Okay, next, always flush to the toilet after use. Flush, FLUS, flush means ನೀವು ಉಪಯೋಗಿಸಿದ ನಂತರ ಅದನ್ನು ಕ್ಲೀನ್ ಮಾಡಿ ಬರಬೇಕು. ಮೀನ್ಸ್ ಚೆನ್ನಾಗಿ ನೀರು ಹಾಕಿ ಬರಬೇಕು. ಆಲ್ವೇಸ್ ಫ್ಲಶ್ ಟು ದಿ ಟಾಯ್ಲೆಟ್ ಆಫ್ಟರ್ ಯೂಸ್ ಮಾಡಿದ ನಂತರ. ಯು ಆಲ್ ಯೂಸ್ ಟಾಯ್ಲೆಟ್ ಎವ್ರಿ ಮಾರ್ನಿಂಗ್. ಓಕೆ ಚಿಲ್ಡ್ರನ್ಸ್, ಆ್ಯಂಡ್ ಆಫ್ಟರ್ ಯೂಸಿಂಗ್ ಟಾಯ್ಲೆಟ್ ಯು ಫ್ಲಶ್. ನೀವಲ್ಲಿಗೆ ನೀಟ್ ಮಾಡಿ ಬರಬೇಕು, ಅಂದರೆ ವಾಟರ್ನ ಬಿಟ್ಟು ಬರಬೇಕು. ಓಕೆ, ವಾಟರ್ ಬಿಟ್ಟು ಅಂದರೆ ಟ್ಯಾಪ್ ಆನ್ ಮಾಡೇ ಬರಬಾರ್ದು. ಟ್ಯಾಪ್ ಆನ್ ಮಾಡಿ ಅದು ಕ್ಲೀನ್ ಆದ ನಂತರ ಆಫ್ ಮಾಡಿ ಬರಬೇಕು. ಓಕೆನಾ? ನೆಕ್ಸ್ಟ್, ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಯೂಸಿಂಗ್ ದ ಟಾಯ್ಲೆಟ್. ವೆನ್ ಯು ಗೋ ಟು ದಿ ಟಾಯ್ಲೆಟ್, ಚಿಲ್ಡ್ರನ್ಸ್, ನೀವು ಯಾವಾಗ ಟಾಯ್ಲೆಟ್ಗೆ ಹೋಗ್ತೀರೋ ಆಗೆಲ್ಲ ನೀವು ಹ್ಯಾಂಡ್ ಮತ್ತು ಫೂಟ್ನ ವಾಶ್ ಮಾಡಲೇಬೇಕು. ಓಕೆನಾ? ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಯೂಸಿಂಗ್ ದ ಟಾಯ್ಲೆಟ್. After using, you must and should wash your hands and foot. Next, have a bath with soap and water every day. You all take bath every day. You all take bath every day. Must and should bath every day. So our body clean. ನಮ್ಮ ಬಾಡಿ ಕ್ಲೀನಾಗಿರಬೇಕು ಅಂತಂದರೆ ನಾವು ಡೈಲಿ ಸ್ನಾನ ಮಾಡಬೇಕು. ಹ್ಯಾವ್ ಎ ಬಾತ್ ವಿತ್ ಸೋಪ್ ಆ್ಯಂಡ್ ವಾಟರ್. ಏನು ಯೂಸ್ ಮಾಡ್ಕೋಬೇಕು? ವಾಟ್ ಯು ಯೂಸ್ ಟು ಬಾತ್? ಬಾತ್ಗೆ ಏನು ಯೂಸ್ ಮಾಡ್ತೀವಿ? ಸೊ ಸೋಪ್ ಆ್ಯಂಡ್ ವಾಟರ್. ಓಕೆ, ಯು ಸಿ ಚಿಲ್ಡ್ರನ್ಸ್. ಸೊ ಒನ್ ಬಾಯ್ ಈಸ್ ಬಾತಿಂಗ್, ಆ್ಯಂಡ್ ವಿಚ್ ಥಿಂಗ್ his hand have, childrens? So the boy hand hold soap and use fresh water and clean water. ಸ್ನಾನಕ್ಕೆ ಏನು ಯೂಸ್ ಮಾಡ್ಕೋಬೇಕು? ಫ್ರೆಶ್ ಮತ್ತು ಕ್ಲೀನ್ ವಾಟರ್ನ ಯೂಸ್ ಮಾಡ್ಕೋಬೇಕು. ಸೊ ವಾಟ್ ಈಸ್ ಹಿ ಡೂಯಿಂಗ್? He is bathing. He is bathing. He used soap and water, and he used shower water. ಇವನು ಶವರಲ್ಲಿ ಸ್ನಾನ ಮಾಡ್ತಿದ್ದಾನೆ, ಸೋಪ್ ಮತ್ತು ವಾಟರ್ನ ಉಪಯೋಗಿಸ್ಕೊತಾ ಇದ್ದಾನೆ. ಓಕೆನಾ? ಸೊ ಎವ್ರಿ ಡೇ ವಿ ಟೇಕ್ ಬಾತಿಂಗ್. ಓಕೆ, ಯು ಟೇಕ್ ಬಾತ್ ಎವ್ರಿ ಡೇ ವಿತ್ ಎ good soap and clean water. Okay, next, clean your ears and nose every day. Clean your ears and nose every day. ಪ್ರತಿದಿನ ನೋಸ್ ಮತ್ತು ಇಯರ್ಸ್ನ ಬಾತಿಂಗ್ ಟೈಮಲ್ಲಿ ಕ್ಲೀನ್ ಮಾಡ್ಕೋಬೇಕು. ಆಫ್ಟರ್ ಬಾತಿಂಗ್ ಯು ಕ್ಲೀನ್ ಸಾಫ್ಟ್ ಟವೆಲ್ ಆ್ಯಂಡ್ ಕ್ಲೀನ್ ಯುವರ್ ಇಯರ್ಸ್. ಡು ನಾಟ್ ಪುಟ್ ಬಡ್ಸ್. ಸೊ ಬಡ್ಸನ್ನು ಹಾಕಬಾರ್ದು.
ಸಾಫ್ಟ್ ಆದಂತಹ ಟವೆಲ್ನಲ್ಲಿ ಇಯರ್ಸ್ನ ಕ್ಲೀನ್ ಮಾಡ್ಕೋಬೇಕು. ಓಕೆ, ಕ್ಲೀನ್ ಇಯರ್ಸ್ ಆ್ಯಂಡ್ ನೋಸ್ ಎವ್ರಿ ಡೇ ಆಫ್ಟರ್ ಬಾತಿಂಗ್ ಟೈಮ್. ಸ್ನಾನ ಮಾಡುವಾಗ ಕ್ಲೀನ್ ಮಾಡ್ಕೋಬೇಕು. ಯೂಸ್ ಎ ಕ್ಲೀನ್ ಟವೆಲ್ ಟು ವೈಪ್ ಯುವರ್ ಸೆಲ್ಫ್. ಯೂಸ್ ಎ ಕ್ಲೀನ್ ಟವೆಲ್ ಟು ವೈಪ್ ಯುವರ್ ಸೆಲ್ಫ್. ಓಕೆ, ನೀವು ಸ್ನಾನ ಮಾಡಿದ ನಂತರ ಕ್ಲೀನ್ ಟವೆಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಾಡಿನ ಡ್ರೈ ಮಾಡ್ಕೋಬೇಕು, ಮೀನ್ಸ್ ಒಣಗಿಸ್ಕೋಬೇಕು. ಓಕೆ, ಯೂಸ್ ಎ ಕ್ಲೀನ್ ಟವೆಲ್ ಟು ವೈಪ್ ಯುವರ್ ಸೆಲ್ಫ್ ಡ್ರೈ ಮೀನ್ಸ್ ಒರೆಸ್ಕೊಳ್ಳೋದು. ಆಫ್ಟರ್ ಬಾತಿಂಗ್ ಯು ಟೇಕ್ ಒನ್ ಕ್ಲೀನ್ ಟವೆಲ್ ಆ್ಯಂಡ್ ವೈಪ್ ಯುವರ್ ಬಾಡಿ ಸೊ ಡ್ರೈ. ನೀವು ಬಾಡಿನ ಒರೆಸ್ಕೊಳ್ಳಿಕ್ಕೆ ಕ್ಲೀನ್ ಟವೆಲ್ನ ಯೂಸ್ ಮಾಡಬೇಕು. ನೆಕ್ಸ್ಟ್, ವಿಯರ್ ಕ್ಲೀನ್ ಕ್ಲಾತ್ ಆಫ್ಟರ್ ಎ ಬಾತ್. ಯು ಶುಡ್ ಕ್ಲೀನ್ ಕ್ಲಾತ್. ಯು ವೇರ್ ಕ್ಲೀನ್ ಕ್ಲಾತ್ ಎವ್ರಿ ಡೇ ಆಫ್ಟರ್ ಬಾತಿಂಗ್. ಸೊ ಪ್ರತಿದಿನ ಸ್ನಾನ ಮಾಡಿದ ನಂತರ ಕ್ಲೀನ್ ಆಗಿರುವಂತಹ ಬಟ್ಟೆಗಳನ್ನ ಹಾಕೋಬೇಕು, ಮೀನ್ಸ್ ಧರಿಸ್ಕೋಬೇಕು. ಯು ಶುಡ್ ವೇರ್ ಕ್ಲೀನ್ ಕ್ಲಾತ್ ಆಫ್ಟರ್ ಬಾತ್. ಕೂಂಬ್ ಯುವರ್ ಹೇರ್ ಆ್ಯಂಡ್ ಕೀಪ್ ಇಟ್ ನೀಟ್ ಆ್ಯಂಡ್ ಟೈಡಿ. ನೀವು ಸ್ನಾನ ಮಾಡಿದ ನಂತರ ಶುಭ್ರವಾದ ಬಟ್ಟೆಗಳನ್ನ ಹಾಕೋತೀರಾ. ನೆಕ್ಸ್ಟು, ಕೂಂಬ್ ಯುವರ್ ಹೇರ್ ಆ್ಯಂಡ್ ಕೀಪ್ ಇಟ್ ನೀಟ್ ಆ್ಯಂಡ್ ಟೈಡಿ. ಯಾವಾಗಲೂ ಕೂಡ ತಲೆನ ಬಾಚಿಕೊಂಡು ನೀಟಾಗಿರಬೇಕು. ಓಕೆನಾ, ಯಾವಾಗಲೂ ತಲೆ ಬಾಚಿಕೊಂಡು ನೀಟಾಗಿ ಇರಬೇಕು. ನೆಕ್ಸ್ಟ್, ಟ್ರಿಮ್ ಯುವರ್ ನೈಲ್ಸ್ ಬಟ್ ಡು ನಾಟ್ ಬೈಟ್. ಟ್ರಿಮ್ ಯುವರ್ ನೈಲ್ಸ್ ಬಟ್ ಡು ನಾಟ್ ಬೈಟ್. You childrens, your nails, trim your nails every week, at least once in a week. ವೀಕಲ್ಲಿ ಒಂದು ಸಾರಿ ಮಸ್ಟ್ ಆ್ಯಂಡ್ ಶುಡ್ ನೈಲ್ಸ್ನ ಕಟ್ ಮಾಡಲೇಬೇಕು. ಓಕೆ, ಟ್ರಿಮ್ ಯುವರ್ ನೈಲ್ಸ್ ಎವ್ರಿ ವೀಕ್. ಕೀಪ್ ಯುವರ್ ನೈಲ್ಸ್ ಕ್ಲೀನ್ ಆ್ಯಂಡ್ ಶಾರ್ಟ್. ನೈಲ್ಸ್ನ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಮತ್ತು ಯಾವಾಗಲೂ ಶಾರ್ಟಲ್ಲೇ ಇಟ್ಕೊಂಡಿರಬೇಕು. ಡು ನಾಟ್ ಬೈಟ್ ಯುವರ್ ನೈಲ್ಸ್. ಪದೇ ಪದೇ ನೈಲ್ಸ್ನ ಬಾಯಲ್ಲಿ ಇಟ್ಕೊಂಡು ಕಡಿಬಾರ್ದು. ನೈಲ್ಸು ಶಾರ್ಪಾಗಿರುತ್ತೆ. ಕಡಿತಾ ಏನಾಗುತ್ತದೋ ನುಂಗ್ಬಿಟ್ರೆ ಸ್ಟಮಕ್ ಒಳಗಡೆ ಹೋಗುತ್ತೆ. ಸೊ ಬಿಕಾಸ್ ಹರ್ಟ್ ಸಮ್ ಪೇಯ್ನ್, ಆಗ ಕೆಲವೊಂದು ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಡು ನಾಟ್ ಬೈಟ್ ಯುವರ್ ನೈಲ್ಸ್ ಆ್ಯಂಡ್ ಡು ನಾಟ್ ಪುಟ್ ಇನ್ಸೈಡ್ ದ ಮೌತ್ ಯುವರ್ ಫಿಂಗರ್ಸ್. ಬಾಯೊಳಗಡೆ ಬೆರಳನ್ನು ಕೂಡ ಹಾಕಬಾರ್ದು. ಓಕೆ, ಟ್ರಿಮ್ ಯುವರ್ ನೈಲ್ಸ್ ಎವ್ರಿ ವೀಕ್. I show picture, children. I have take one picture. Can you see this picture? What is he doing, children? He is doing cut him nails. ಇಲ್ಲಿರುವಂತಹ ಪಿಕ್ಚರಲ್ಲಿ ಹುಡುಗ ಏನು ಮಾಡ್ತಿದ್ದಾನೆ, ತನ್ನ ನೈಲ್ಸ್ನ ಕಟ್ ಮಾಡ್ಕೋತಿದ್ದಾನೆ. ಸೊ ಟ್ರಿಮ್ ಯುವರ್ ನೈಲ್ಸ್ ಬಟ್ ಡು ನಾಟ್ ಬೈಟ್. ಟ್ರಿಮ್ ಯುವರ್ ನೈಲ್ಸ್ ಎವ್ರಿ ವೀಕ್. ಕೀಪ್ ಯುವರ್ ನೈಲ್ಸ್ ಕ್ಲೀನ್ ಆ್ಯಂಡ್ ಶಾರ್ಟಾಗಿ ಕಟ್ ಮಾಡ್ಕೋಬೇಕು, ಕ್ಲೀನಾಗಿ ಇಟ್ಕೊಂಡಿರಬೇಕು. ಓಕೆ, ಸೊ ಆ ನೈಲ್ಸ್ನ ನೀವು ಕಟ್ ಮಾಡ್ಕೊಳ್ದೇ ಇರೋದ್ರಿಂದ ನೀವು ಆಲ್ಮೋಸ್ಟ್ ಸಾಯಿಲ್ ಮೀನ್ಸ್ ಮಣ್ಣಲ್ಲಿ ಆಟಾಡ್ತಾ ಇರ್ತೀರ. ಆಗ ಆ ಡರ್ಟ್ ಎಲ್ಲ ನಿಮ್ಮ ನೈಲ್ಸ್ ಒಳಗಡೆ ಸೇರಿಕೊಳ್ಳುತ್ತೆ. ನೆಕ್ಸ್ಟ್, ನೀವು ಫುಡ್ ಈಟ್ ಮಾಡಿದಾಗ ಆ ಡರ್ಟ್ ಕೂಡ ಫುಡ್ ಜೊತೆಲಿ ನಿಮ್ಮ ಸ್ಟಮಕ್ ಒಳಗಡೆ ಸೇರಿಕೊಳ್ಳುತ್ತೆ. ಸೊ ಅದಕ್ಕೆ ನೈಲ್ಸ್ನ ಯಾವಾಗಲೂ ಶಾರ್ಟಾಗಿ ಇಟ್ಕೊಂಡಿರಬೇಕು. ಆಫ್ಟರ್ ಪ್ಲೇ ಯು ಶುಡ್ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಆಟ ಆಡಿದ ನಂತರ ಕಾಲು ಮತ್ತು ಕೈಗಳನ್ನ ಚೆನ್ನಾಗಿ ತೊಳ್ಕೊಬೇಕು. ಓಕೆ, ನೆಕ್ಸ್ಟ್, ವೆನ್ ಯು ಈಟ್, ನೀವು ಯಾವಾಗ ಏನು ಈಟ್ ಮಾಡ್ತೀರಾ, ಸೊ ಬಿಫೋರ್ ಈಟ್ ಆ್ಯಂಡ್ ಆಫ್ಟರ್ ಈಟ್ ಯು ಶುಡ್ ವಾಶ್ ಯುವರ್ ಹ್ಯಾಂಡ್ಸ್. ತಿನ್ನೋದಕ್ಕಿಂತ ಮುಂಚೆ ತಿಂದ ನಂತರ ನಿಮ್ಮ ಹ್ಯಾಂಡ್ಗಳನ್ನ ತೊಳ್ಕೊಬೇಕು. ಓಕೆ, ಸೊ ಟ್ರಿಮ್ ಯುವರ್ ನೈಲ್ಸ್ ಎವ್ರಿ ವೀಕ್. ಒನ್ಸ್ ಇನ್ ಎ ವೀಕ್. ಕೀಪ್ ಯುವರ್ ನೈಲ್ಸ್ ಕ್ಲೀನ್ ಆ್ಯಂಡ್ ಶಾರ್ಟ್. ಡು ನಾಟ್ ಬೈಟ್ ಯುವರ್ ನೈಲ್ಸ್. ಓಕೆ, ನೆಕ್ಸ್ಟ್, sit up straight, then everything is right. You have remember, children, I told in the previous class, correct posture
ಸಿಟ್, ಸ್ಟ್ಯಾಂಡ್, ವಾಕ್ ಆ್ಯಂಡ್ ರನ್ ಎರೆಕ್ಟ್. ನಾನು ನಿಮಗೆ ಇಂದಿನ ತರಗತಿಲಿ ಹೇಳಿದ್ದೆ ಕರೆಕ್ಟ್ ಪೋಸ್ಚರ್, ನಾವು ಕೂತ್ಕೊಳ್ಳೋವಂಥದ್ದು, ನಡೆಯುವಂಥದ್ದು, ನಿಂತ್ಕೊಳ್ಳೋವಂಥದ್ದು ಯಾವ ರೀತಿ ಇರಬೇಕು ಅಂತೇಳಿ. ಓಕೆ, ಆರ್ ಯು ರಿಮೆಂಬರ್? ನೆನಪಿಸ್ಕೊಳ್ಳಿ. ಸಿಟ್ ಅಪ್ ಸ್ಟ್ರೈಟ್, ಯಾವಾಗಲೂ ಸ್ಟ್ರೈಟಾಗಿ ಕೂತ್ಕೋಬೇಕು. ಸೊ ಡು ನಾಟ್ ಸಿಟ್ ಬೆಂಡ್, ನಮ್ಮ ಬ್ಯಾಕ್ ಮೀನ್ಸ್ ಬೆನ್ನನ್ನು ಬಾಗಿಸ್ಕೊಂಡು ಕೂತ್ಕೋಬಾರ್ದು, ಸ್ಟ್ರೈಟಾಗಿ ಕೂತ್ಕೋಬೇಕು. ದೆನ್ ಎವ್ರಿಥಿಂಗ್ ಈಸ್ ರೈಟ್. ಸ್ಟ್ರೈಟ್, ಸಿಟ್ ಅಪ್ ಸ್ಟ್ರೈಟ್, ಆವಾಗ ಸ್ಟ್ರೈಟಾಗಿ ಕೂತ್ಕೊಂಡಾಗ ಇನ್ನು ಎಲ್ಲದೂ ಕೂಡ ನಮಗೆ ಸರಿಯಾಗಿರುತ್ತೆ. ಸೊ ದೆನ್ ಎವ್ರಿಥಿಂಗ್ ಈಸ್ ರೈಟ್, ಎಲ್ಲನೂ ಕೂಡ ಸರಿಯಾಗುತ್ತೆ. ಸೊ ಯು ಸಿಟ್, ಕರೆಕ್ಟ್ ಪೋಸ್ಚರ್ ಈಸ್ ಯುವರ್ ಬಾಡಿ. ಸಿಟ್ ಅಪ್ ಸ್ಟ್ರೈಟ್, ಸ್ಟ್ಯಾಂಡ್ ಸ್ಟ್ರೈಟ್ ಆ್ಯಂಡ್ ವಾಕ್ ಸ್ಟ್ರೈಟ್. ನೆಕ್ಸ್ಟ್ ರನ್ ಸ್ಟ್ರೈಟ್. ಎಲ್ಲನೂ ಕೂಡ ಬಾಡಿನ ಬೆಂಡ್ ಮಾಡಬಾರ್ದು, ಓಡುವಾಗ, ನಡೆಯುವಾಗ ಅಥವಾ ಕುತ್ಕೋವಾಗ, ನಿಂತ್ಕೋವಾಗ. ಲೆಗ್ಸು, ಬ್ಯಾಕು ನೀಟಾಗಿ ಸ್ಟ್ರೈಟಾಗಿ ನಿಂತ್ಕೋಬೇಕು, ಸ್ಟ್ರೈಟಾಗಿ ಕುತ್ಕೋಬೇಕು. ಓಕೆನಾ? ದಟ್ ಈಸ್ ಕರೆಕ್ಟ್ ಪೋಸ್ಚರ್ ಯುವರ್ ಬಾಡಿ. ಬಾಡಿಗೆ ಅದು ಕರೆಕ್ಟ್ ಪೋಸ್ಚರ್. ಓಕೆ ಚಿಲ್ಡ್ರನ್ಸ್, this is your today topic, personal cleanliness. Are you understand? When you have born, so you baby and day by day grow into a child grow day by day into a changes to old man. Okay, next childrens, our health is very important to us. ನಮ್ಮ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಹೆಲ್ತ್ ಕೀಪ್ ಸಮ್ ಫಾಲೋಯಿಂಗ್ ಪಾಯಿಂಟ್ಸ್ ಯೂಸ್. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಬೇಕು. ವಿಚ್ ಆರ್ ದೇರ್ ಪಾಯಿಂಟ್ಸ್? ಸೊ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬೇಗ ಎದ್ದೊಳ್ಬೇಕು. ನೆಕ್ಸ್ಟ್, ಬ್ರಷ್ ಯುವರ್ ಟೀತ್ ವೆಲ್ ಆ್ಯಂಡ್ ವಾಶ್ ಯುವರ್ ಫೇಸ್. Morning, getting bed after you brush your teeth and wash your face. Brush your teeth twice a day. How many times brush? So we brush 2 times, after getting bed and before going to bed. Next, you should every morning you go to the toilet. Next, always flush to the toilet after use. After use toilet use, you should ಮೇಕ್ ಫ್ಲಶ್, ನೀವೇ ಸ್ವತಃ ಅದನ್ನು ಕ್ಲೀನ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್, ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಯೂಸಿಂಗ್ ದ ಟಾಯ್ಲೆಟ್. ಯು ಮಸ್ಟ್ ಆ್ಯಂಡ್ ಶುಡ್ ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಯೂಸಿಂಗ್ ದ ಟಾಯ್ಲೆಟ್. ಯು ಶುಡ್ ವಾಶ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಚಿಲ್ಡ್ರನ್ಸ್ ಆಫ್ಟರ್ ಯೂಸಿಂಗ್ ದ ಟಾಯ್ಲೆಟ್ ಆ್ಯಂಡ್ ವರ್ಕ್ ಆ್ಯಂಡ್ ಪ್ಲೇ. ಯು ಯೂಸ್ ಸೋಪ್ ಆ್ಯಂಡ್ ಕ್ಲೀನ್ ವಾಟರ್. ಟಾಯ್ಲೆಟ್ ಯೂಸ್ ಮಾಡಿದ ನಂತರ, ಆಟ ಆಡಿದ ನಂತರ ಅಥವಾ ಏನಾದರೂ ಕೆಲಸ ಮಾಡಿದ ನಂತರ ಹ್ಯಾಂಡನ್ನ ವಾಶ್ ಮಾಡ್ಕೋಬೇಕು, ಸೋಪ್ ಮತ್ತು ವಾಟರ್ನ ಯೂಸ್ ಮಾಡಿ. ನೆಕ್ಸ್ಟ್, ಹ್ಯಾವ್ ಎ ಬಾತ್ ಸೋಪ್ ಆ್ಯಂಡ್ ವಾಟರ್ ಎವ್ರಿ ಡೇ. ಹ್ಯಾವ್ ಎ ಬಾತ್ ಸೋಪ್ ಆ್ಯಂಡ್ ವಾಟರ್ ಎವ್ರಿ ಡೇ. ಯು ಟೇಕ್ ಬಾತ್ ಎವ್ರಿ ಡೇ ಚಿಲ್ಡ್ರನ್ಸ್, ಯುವರ್ ಬಾಡಿ ಕ್ಲೀನ್. ನೆಕ್ಸ್ಟ್, ಯು ಯೂಸ್ ಸೋಪ್ ಆ್ಯಂಡ್ ವಾಟರ್ ಎವ್ರಿ ಡೇ. ನೆಕ್ಸ್ಟ್, ಕ್ಲೀನ್ ಯುವರ್ ಇಯರ್ಸ್ ಆ್ಯಂಡ್ ನೋಸ್ ಎವ್ರಿ ಡೇ ಬಾತಿಂಗ್ ಟೈಮ್. ಬಾತ್ ಮಾಡಬೇಕಾದ್ರೆ ಇಯರ್ಸ್ ಮತ್ತು ನೋಸ್ನ ಕ್ಲೀನ್ ಮಾಡ್ಕೋಬೇಕು. ಯೂಸ್ ಎ ಕ್ಲೀನ್ ಟವೆಲ್ ಟು ವೈಪ್ ಯುವರ್ ಸೆಲ್ಫ್ ಡ್ರೈ. ಯು ಟೇಕ್ ಒನ್ ಕ್ಲೀನ್ ಟವೆಲ್ ಆ್ಯಂಡ್ ವೈಪ್ ಯುವರ್ ಬಾಡಿ ಟು ಡ್ರೈ. ವೇರ್ ಕ್ಲೀನ್ ಕ್ಲಾತ್ಸ್ ಆಫ್ಟರ್ ಎ ಬಾತ್. ಯು ಶುಡ್ ವೇರ್ ಕ್ಲೀನ್ ಕ್ಲಾತ್ ಆಫ್ಟರ್ ಎ ಬಾತ್ ಎವ್ರಿ ಡೇ. ಕೂಂಬ್ ಯುವರ್ ಹೇರ್ ಆ್ಯಂಡ್ ಕೀಪ್ ಇಟ್ ನೀಟ್ ಆ್ಯಂಡ್ ಟೈಡಿ. ಆಫ್ಟರ್ ಬಾತಿಂಗ್ ಯು ಕೂಂಬ್ ಯುವರ್ ಹೇರ್ ಆ್ಯಂಡ್ ಯು ಸಿ ಟು ನೀಟ್ ಆ್ಯಂಡ್ tidy means clean. Next, trim your nails at least once in a week. So do not bite your nails. Keep your nails clean and short. Sit up straight. Sit up straight. Stand up straight. So walk erect and run erect. Okay, then everything is right. So ಇಷ್ಟು ಪಾಯಿಂಟ್ಸ್ಗಳು ನಮ್ಮ ಪರ್ಸನಲ್ ಕ್ಲೀನ್ಲಿನೆಸ್ಗೆ ಸೇರ್ಕೋತವೆ. ಬಟ್ ರಿಮೈನಿಂಗ್ ಪಾಯಿಂಟ್ಸ್ ಐ ವಿಲ್ ಟೆಲ್ ನೆಕ್ಸ್ಟ್ ಕ್ಲಾಸ್. ಓಕೆ, ಟುಡೇ ಹೋಮ್ವರ್ಕ್ ಚಿಲ್ಡ್ರನ್ಸ್. ರೈಟ್ ದ ಸಮ್ ಪಾಯಿಂಟ್ಸ್ ಆಫ್ ಹೆಲ್ದಿ ಹ್ಯಾಬಿಟ್ಸ್.
ಕೆಲವೊಂದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನ ನೀವು ರೈಟ್ ಮಾಡಬೇಕು. ಸೊ ಐ ಗೇವ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಸೇಮ್ ಹೋಮ್ವರ್ಕ್. ಪ್ರೀವಿಯಸ್ ಕ್ಲಾಸ್ ನಾನು ತುಂಬ ಹಿಂದಿನ ತರಗತಿಯಲ್ಲಿ ಇದನ್ನು ನಿಮಗೆ ಬೇಸಿಕ್ ಸೈನ್ಸ್ ಮಾಡಬೇಕಾದ್ರೆ ಈ ಹೋಮ್ವರ್ಕ್ನ ಕೊಟ್ಟಿದ್ದೆ. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಟುಡೇ ಟಾಪಿಕ್ ರಿಲೇಷನ್ಸ್ ದಿ ಹೋಮ್ವರ್ಕ್. ಇವತ್ತಿನ ಹೋಮ್ವರ್ಕ್ ಟಾಪಿಕ್ಕಿಗಿದು ಸಂಬಂಧಪಟ್ಟಿದೆ. ಸೊ ರೈಟ್ ಸಮ್ ಹೆಲ್ದಿ ಹ್ಯಾಬಿಟ್ಸ್ ಹೇಗೆ ಇರಬೇಕು ಅನ್ನೋದನ್ನ ರೈಟ್ ಮಾಡಬೇಕು. ಸೊ ಸಿಂಪಲ್ ಚಿಲ್ಡ್ರನ್ಸ್, get up early in the morning, brush our teeth, take bath every day, and always flush the toilet after use, and clean your ears and nose every day. Next, you should wear clean cloth and comb your hair, trim your nails, but do not bite, sit up straight. These are healthy habits. Okay, ive healthy habits. So you must and should write homework, children. Right after send my WhatsApp number. Thank you, children.